ನನಗೆ ಗೊತ್ತಿಲ್ಲದ ಹಾಗೆ ನಾನು ಹೇಗೆ ಸೈನ್ ಮಾಡಿದೆ? ಪ್ರತಿ ತಿಂಗಳು ನಮ್ಮ ಕಂಪನಿಯಿಂದ ಟ್ರಸ್ಟ್ಗಳಿಗೆ, ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ ಡೊನೇಷನ್ ರೂಪದಲ್ಲಿ ರಿಲೀಸ್ ಆಗ್ತಾ ಇದ್ದ ಫಂಡ್ ಫೈಲ್ ಮೇಡಮ್. ಪ್ಲೀಸ್ ಮೇಡಮ್, ಈಗಲೇ ನೋಡಿ ಸ್ವಲ್ಪ ಸೈನ್ ಮಾಡಿಕೊಡಿ. ಆಲ್ರೆಡಿ ತುಂಬ ಡಿಲೇ ಆಗಿ ಹೋಗಿದೆ. ಅಯ್ಯೋ ಹೌದಾ? ಮತ್ತೆ ಮೊದಲೇ ಯಾಕೆ ಈ ಫೈಲ್ನ ನನ್ನ ಹತ್ರ ತರಲಿಲ್ಲ ನೀವು? ಅಂದ್ರೆ ಆ ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡಿಸ್ಬೇಕಾದ್ರೆ ಅದ್ರೊಳಗಡೆ ಈ ಪೇಪರ್ಸ್ನ ಇಟ್ಟು ನನ್ನ ಹತ್ರ ಸೈನ್ ಮಾಡಿಸ್ಕೊಂಡಿದಾರಾ? ಹೀಗೆ ಯಾರು ಮಾಡಿರ್ಬೋದು? ಮ್ಯಾನೇಜರಾ? ಇಲ್ಲ, ಅವ್ರು ಈ ಥರ ಎಲ್ಲ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ಖಂಡಿತವಾಗ್ಲೂ ಮನೆಯವರೇ ಯಾರೋ ಮಾಡಿದ್ದಾರೆ. ಈ ಸ್ಪರ್ಧೆಯಲ್ಲಿ ತಾವು ಗೆದ್ದು ನನ್ನನ್ನ ಸೋಲ್ಸೋದಕ್ಕೆ ಈ ಗಾಳ ಹಾಕಿದ್ದಾರೆ ಅನ್ಸತ್ತೆ. ಛೇ, ಏನ್ ಮಾಡೋದಿವಾಗ? ಈ ವಿಷಯನ ರಾಮ್ ಸರ್ಗೂ ಹೇಳೋದಿಕ್ಕಾಗಲ್ಲ. ಸರ್, ಐ ಆಮ್ ರಿಯಲಿ ಸಾರಿ ಸರ್. ಸಾರಿನಾ? ಯಾಕೆ? ಸರ್, ತಿಳಿದೋ ತಿಳಿದೇನೋ ನನ್ನಿಂದ ತಪ್ಪಾಗಿ ರೈತರ ಅಕೌಂಟ್ಗೆ ಕೋಟ್ಯಾಂತರ ರೂಪಾಯಿ ಹಣ ಹೋಗಿದೆ. ಅದಕ್ಕೆ ಸಾರಿ ಕೇಳ್ತಾ ಇದ್ದೀನಿ. ಓಕೆ, ಮಾತಿಗೆ ನಿನ್ನಿಂದನೇ ತಪ್ಪಾಗಿದೆ ಅಂತ ಅನ್ಕೊಳ್ಳೋಣ. ಆದ್ರೆ ಆ ಡಾಕ್ಯುಮೆಂಟ್ಸ್ ಅನ್ನ ಫೈಲ್ ಮಾಡಿದಂತ HR ಡಿಪಾರ್ಟ್ಮೆಂಟ್ ಅವರ ತಪ್ಪು ಇದೆ. ಹಾಗೆ ಆ ಡಾಕ್ಯುಮೆಂಟ್ಸ್ ಅನ್ನ ಸೈನ್ ಮಾಡಿಸೋದಿಕ್ ತಂದ್ರಲ್ಲ, ಅವ್ರ ತಪ್ಪು ಇದೆ. ಹಾಗಾಗಿ ಎಲ್ಲರ ತಪ್ಪು ಇದೆ ಅಲ್ವಾ ಕಾವೇರಿ? ಸರ್, ಯಾರು ಏನೇ ಮಾಡಿದ್ರು ನಾನು ಒಂದ್ಸಲ ಪೇಪರ್ಸ್ನ ನೀಟಾಗಿ ಚೆಕ್ ಮಾಡಿ ಆಮೇಲೆ ಸೈನ್ ಮಾಡಬೇಕಿತ್ತು. ಆದರೆ ಆಕ್ಸಿಡೆಂಟ್ ಆಗಿ ಆಮೇಲೆ ಆಫೀಸಿಗೆ ಹೋದ್ಮೇಲೆ ತುಂಬ ಫೈಲ್ಸ್ ಪೆಂಡಿಂಗ್ ಆಗಿತ್ತು. ಅದಕ್ಕೆ ಅರ್ಜೆನ್ಸಿನಲ್ಲಿ ಎಲ್ಲದನ್ನು ಕ್ಲಿಯರ್ ಮಾಡಬೇಕು ಅಂತ ಅದನ್ನು ಅಷ್ಟು ನೀಟಾಗಿ ಓದ್ದೆ ನಾನು ಸೈನ್ ಮಾಡಿಬಿಟ್ಟೆ. ಈಗ ಗೊತ್ತಾಗಿರೋ ಹಾಗೆ ಆಲ್ಮೋಸ್ಟ್ 1 ಕೋಟಿ ರೂಪಾಯಿಯಷ್ಟು ಅಮೌಂಟ್ ಹೆಚ್ಚಿಗೆ ಟ್ರಾನ್ಸ್ಫರ್ ಆಗಿಬಿಟ್ಟಿದೆ. ನಾಳೆ ಹೋಗಿ ಎಲ್ಲದನ್ನು ಇನ್ನೊಂದ್ಸಲ ನೀಟಾಗಿ ಚೆಕ್ ಮಾಡಿ ಮುಂದೆ ಈ ರೀತಿ ಆಗದಿರೋ ಹಾಗೆ ನೋಡ್ಕೋತೀನಿ ಸರ್. ಕಾವೇರಿ, ನಿನ್ನ ದೊಡ್ಡ ಗುಣಕ್ಕೆ ನನಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಈ ಮನೇಲಿ ನಡೆದ ನಾಟಕದಲ್ಲಿ ನಿನ್ನನ್ನ ಅಪರಾಧಿಯಾಗಿ ನಿರೂಪಿಸೋದಕ್ಕೆ ಎಲ್ಲ ಪ್ರಯತ್ನನೂ ನಡೀತು. ಈ ಹೋರಾಟದಲ್ಲಿ ನನ್ನ ಮಗಳು ಅಳಿಯ, ನನ್ನ ಸೊಸೆ, ಮಗ ಇವರುಗಳೇ ಅಪರಾಧಿ ಅಂತ ನನಗೂ ಗೊತ್ತು, ನಿನಗೂ ಗೊತ್ತು. ಯಾವುದೋ ಡಾಕ್ಯುಮೆಂಟ್ಸ್ ಒಳಗಡೆ ಈ ಡಾಕ್ಯುಮೆಂಟ್ಸ್ ಅನ್ನ ಇಟ್ಟು ಸೈನ್ ಮಾಡಿಸ್ಕೊಂಡು ನಿಂದೆ ತಪ್ಪು ಅಂತ ಎತ್ತಿ ಹಿಡಿತಾ ಇದ್ದಾರೆ. ಆದ್ರೆ ಇದ್ಯಾವುದನ್ನು ಹೇಳ್ದೆ ತಪ್ಪನ್ನ ನಿನ್ನ ಮೇಲೆ ಹಾಕೊಂಡು ಮುಂದೆ ಈ ರೀತಿ ಆಗ್ದಾಗೆ ನೋಡ್ಕೋತೀನಿ ಅಂತ ಹೇಳ್ತಾ ಇದೆಯಲ್ಲ. ನಿನ್ನ ಗುಣಕ್ಕೆ ನಿನ್ನನ್ನ ಎಷ್ಟು ಹೊಗಳಿದ್ರು ಕಡಿಮೆನೆ. ಸರ್, ಒಂದು ಫ್ಯಾಮಿಲಿನಲ್ಲಿ ಜಗಳ ಅಂತ ಬಂದಾಗ ತಪ್ಪನ್ನ ಎತ್ತಿ ಹಿಡಿಯೋದಕ್ಕಿಂತ ಆ ತಪ್ಪುಗಳನ್ನ ಸರಿಪಡಿಸಿ ಸಂಬಂಧಗಳನ್ನ ನಿಭಾಯಿಸ್ಕೊಂಡು ಹೋಗೋದು ಮುಖ್ಯ. ಅದಕ್ಕೆ ಆ ರೀತಿ ಹೇಳ್ದೆ. ಇನ್ ಮುಂದೆ ಈ ರೀತಿ ಆಗದಿರೋ ಹಾಗೆ ನಾನೇ ಹುಷಾರಾಗಿದ್ರೆ ಅವರಿಂತ ತಪ್ಪುಗಳನ್ನ ಮಾಡೋದಿಕ್ಕೆ ಆಗಲ್ಲ ಅಲ್ವಾ? ಆಗ ಅವರು ಅವ್ರ ಕೆಲ್ಸದ ಮೇಲೆ ತುಂಬಾ ಫೋಕಸ್ ಆಗಿರ್ತಾರೆ. ನನಗೆ ಗೊತ್ತು ಕಾವೇರಿ, ನೀನು ಅನ್ಕೊಂಡಿದ್ದನ್ನ ಮಾಡೇ ಮಾಡ್ತೀಯ. ಆದ್ರೆ ಏನೇ ಆದ್ರೂ ನೀನ್ ಡಿಸ್ಟರ್ಬ್ ಆಗ್ಬೇಡ. ನಿನ್ ಸಹಾಯಕ್ಕೆ ನಾನಿದ್ದೀನಿ. ಥ್ಯಾಂಕ್ ಯು ಸರ್. ಓಕೆ, ನೀನು ಫ್ರೆಶ್ ಅಪ್ ಆಗ್ಬಾ, ಊಟ ಮಾಡೋಣ. ಹಾ. ಭಗವಂತ, ನನ್ನ ಎಂಥ ಧರ್ಮ ಸಂಕಟದ ಪರಿಸ್ಥಿತಿಗೆ ತಂದು ನಿಲ್ಸಿದ್ಯಾ. ಒಂದ್ ಕಡೆ ಆ ಮೋನಿಕಾಯಿಂದ ನಮ್ಮ ಪೂರ್ಣಿ ಆದಿ ಸಂಸಾರ ಹಾಳಾಗತ್ತೆ ಅನ್ನೋ ಚಿಂತೆ, ಇನ್ನೊಂದ್ ಕಡೆ ಪ್ರೀತಮ್ ಜೀವನ ಹಾಳಾಗತ್ತೆ ಅನ್ನೋ ಚಿಂತೆ. ಇನ್ನು ಇವ್ರು 4 ಜನ ನನ್ನನ್ನ ಸೋಲ್ಸೋ ಬರ್ದಲ್ಲಿ ನನಗ್ ಒಡ್ಡುತ್ತಾ ಇರೋ ಸವಾಲುಗಳನ್ನ ನಾನು ಗೆದ್ದು ನಿಲ್ಬೇಕು. ಈಗ ನನ್ ಮುಂದೆ ಇರೋದು ಸವಾಲ್ಗಳ ಮೇಲೆ ಸವಾಲು. ಇದಕ್ಕೆಲ್ಲ ನೀನೇ ದಾರಿ ತೋರಿಸ್ಬೇಕಪ್ಪ ತಂದೆ. ಈ ಸವಾಲ್ಗಳಲ್ಲಿ ನಾನು ಗೆಲ್ಲೋ ಹಾಗೆ ಮಾಡು. ನಿನ್ನನ್ನೇ ನಂಬಿದ್ದೀನಿ, ನನಗೆ ನೀನೇ ದಾರಿ ತೋರಿಸ್ಬೇಕು. ಹಲೋ, ಹೇಳಿ ಆದಿ. ಮೋನಿಕಾ,
ಒಂದು ಗುಡ್ ನ್ಯೂಸ್ ಇದೆ, ಅದನ್ನ ಹೇಳೋದಕ್ಕೆ ಕಾಲ್ ಮಾಡಿದೆ. ಗುಡ್ ನ್ಯೂಸಾ? ಏನು? ನೋಡು, ಆದಷ್ಟು ಬೇಗ ಕಾವೇರಿಯ ಮುದುಕ ಪರಶುರಾಮ್ನ ಹೇಗೆ ಮದುವೆ ಆದ್ಲು ಅಂತ ಗೊತ್ತಾಗತ್ತೆ. ಹೌದಾ? ಹೇಗೆ? ಕಾವೇರಿ ಆಫೀಸಲ್ಲಿ ನಮ್ಮಿಬ್ಬರ ಬಗ್ಗೆ ಕೂಗಾಡಿದ್ಮೇಲೆ ಆಮೇಲೆ ಅವಳು ಕ್ಯಾಬಿನ್ಗೆ ಹೋಗಿ ಒಂದು ಚೆಕ್ಮೇಟ್ ಇಟ್ಟೆ ನೋಡು. ಅದೇ ಕೋಪಕ್ಕೆ ಅವಳು ನಮ್ಮನೆ ಹತ್ರ ಬಂದು ನಮ್ಮಿಬ್ಬರ ಬಗ್ಗೆನೇ ಬಾಯಿಗೆ ಬಂದಂಗೆ ಮಾತಾಡಿದ್ದಾಳೆ. ಹೌದಾ? ಇಷ್ಟೆಲ್ಲ ಆಗಿದ್ಯಾ? ಇಷ್ಟೆಲ್ಲ ಆಗಿದೆ ಅಂದ್ಮೇಲೆ ನಮ್ ಪ್ರಾಬ್ಲಮ್ ಇನ್ನೂ ಹೆಚ್ಚಾಗ್ಬೇಕು. ಕಾವೇರಿ ಮದ್ವೆ ವಿಷಯ ಹೇಗೆ ಗೊತ್ತಾಗತ್ತೆ? ಅಲ್ಲೇ ಇರೋ ಟ್ವಿಸ್ಟ್ ನೋಡು. ಕಾವೇರಿ ನಮ್ಮ ಮನೆ ಹತ್ರ ಬರೋದಕ್ಕೆ ಮುಂಚೆನೆ ನಾನು ನನ್ನ ಹೆಂಡತಿಗೆ ಫೋನ್ ಮಾಡಿ ಅಲ್ಲಿ ನಡೆದಿದ್ದನ್ನೆಲ್ಲ ನನಗೆ ಹೇಗೆ ಬೇಕೋ ಹಾಗೆ ಹೇಳಿದ್ದೆ. ಅವಳು ಚೆನ್ನಾಗಿ ಅದನ್ನು ನಂಬಿದ್ಲು. ಆಮೇಲೆ ಕಾವೇರಿ ನಮ್ಮ ಮನೆ ಹತ್ರ ಬಂದು ಚೆನ್ನಾಗಿ ಫಿಟ್ಟಿಂಗ್ ಇಟ್ರು ನನ್ನ ಹೆಂಡತಿ ಮತ್ತೆ ನಮ್ಮತ್ತೆ ಅವಳಿಗೆ ಬೈತ್ ಕಳಿಸಿದ್ದಾರೆ. ಹೌದಾ? ಸೂಪರ್. ಆಮೇಲೆ ಏನಾಯ್ತು? ಇದೇ ಸರಿಯಾದ ಸಮಯ ಅಂತ ತಿಳ್ಕೊಂಡು ಕಾವೇರಿ ಆ ಮುದುಗ ಪರಶುರಾಮ್ನ ಯಾಕೆ ಮದುವೆ ಆದ್ಲು ಅದನ್ನ ತಿಳ್ಕೊಳ್ಳಿ, ಆ ಗುಟ್ಟನ್ನ ತಿಳ್ಕೊಂಡ್ರೆ ಎಲ್ಲಾ ಸಮಸ್ಯೆನೂ ಬಗೆಹರಿಯತ್ತೆ ಅಂತ ಹೇಳಿದೆ. ಅದಕ್ಕೆ ಅವರು ಓಕೆ ಅಂತ ಒಪ್ಕೊಂಡ್ರು. ವಾವ್, ಸೂಪರ್. ಆದಷ್ಟು ಬೇಗ ಅವರಿಬ್ರು ಮದುವೆ ರಹಸ್ಯನ ತಿಳ್ಕೊಂಡು ನಿನಗೆ ಹೇಳ್ತೀನಿ. ಆಗ ಕಾವೇರಿ ನಿಮ್ ಯಾವ ವಿಷಯಕ್ಕೂ ಅಡ್ಡಿ ಆಗಲ್ಲ. ನಿಮ್ ಲೈಫ್ ನ ಹ್ಯಾಪಿಯಾಗಿ ಲೀಡ್ ಮಾಡ್ಬೋದು. ನನ್ನ ಲೈಫು ಅಂತ ಹೇಳ್ಬೇಡ, ನಮ್ಮ ಲೈಫು ಅಂತ ಹೇಳು. ಅಂದ್ರೆ ಅಂದ್ರೆ ನನ್ನಿಂದ ನಿಮಗೂ ಈ ವಿಚಾರದಲ್ಲಿ ತೊಂದರೆ ಆಯ್ತಲ್ವಾ, ಕಾವೇರಿಂದ ನೀವು ಮಾತು ಕೇಳೋ ಹಾಗಾಯ್ತಲ್ವಾ, ಅದಕ್ಕೆ ಹಾಗೆ ಹೇಳಿದೆ. ಕಾವೇರಿ ಮದುವೆ ಗುಟ್ಟು ಗೊತ್ತಾದ್ಮೇಲೆ ಅವಳು ನಮ್ಮ ವಿಚಾರಕ್ಕೆ ಬರಲ್ಲ. ಆಗ ನಾನು ನೀನು ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡ್ಬೋದು, ಅದನ್ನು ಹೇಳಿದೆ ಅಷ್ಟೇ. ಓಕೆ, ಹಾಗಾದ್ರೆ ನಾನು ನಿಮ್ಗೆ ನಾಳೆ ಸಿಗ್ತೀನಿ. ಗುಡ್ ನೈಟ್. ಓಕೆ, ಬಾಯ್, ಗುಡ್ ನೈಟ್. ಆದಷ್ಟು ಬೇಗ ಈ ಕಣ್ಣ ಮುಚ್ಚಾಲೆ ಆಟಕ್ಕೆ ಕೊನೆ ಆಡ್ತೀನಿ. ಕಾವೇರಿ ಮದ್ವೆ ಗುಟ್ಟು ಗೊತ್ತಾಗ್ತಿದ್ದ ಹಾಗೆ ಇಂಡೈರೆಕ್ಟ್ ಆಗಿ ಈ ಗೇಮ್ಗೆ ಫುಲ್ ಸ್ಟಾಪ್ ಇಡ್ತೀನಿ. ಪಾಪ ಆದಿ ದೇದಾಸ್ ಆದ್ರೂ ಆಗ್ಬೋದು. ಮೋನಿಕಾ, ನಿನಗೋಸ್ಕರ ನಾನು ದೇವದಾಸ್ ಆಗೋಕ್ಕೂ ರೆಡಿ.